ಹಾಯ್ ಎಲ್ಲರಿಗೂ, ಮಂಗಳೂರು ಸಿಟಿಯಿಂದ ಮನೆಗೆ ಬರ್ತಾ ಇರುವಾಗ ಈ ಪಂಪ್ವೆಲ್ ರೂಟ್ ಹತ್ರ ಇಲ್ಲಿ ಫ್ರೂಟ್ಸ್ ಎಲ್ಲ ಸೇಲ್ ಮಾಡಿ ನಿಂತಿರ್ತಾರೆ. ಇವತ್ತು ಅವರು ರಾಂಬುಟಾನ್ ಇಟ್ಟಿದ್ರು. ನನ್ನ ಮಗಳಿಗೆ ರಾಂಬುಟಾನ್ ಅಂದರೆ ತುಂಬ ಇಷ್ಟ. ಅವಳಿಗೆ ಟಿಫಿನಿಗೆಲ್ಲ ಇದುವೇ ಕೊಡಬೇಕು, ಅವಳು ಇದುವೇ ತಿನ್ನೋದು, ಬೇರೆ ಯಾವುದು ಫ್ರೂಟ್ಸ್ ಹಾಕಿದ್ರು ತಿನ್ನೋದಿಲ್ಲ. ಹಾಗೆ ಇದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಯಾವಾಗಲೂ ಫ್ರೂಟ್ಸ್ ಮಾರ್ಕೆಟಿಂದ ತಗೊಳ್ತೇವೆ ನೋಡಿ, ಅಲ್ಲಿ ಅದು ಖಾಲಿಯಾಗಿತ್ತು. ಸೊ ಇಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಹೇಳಿದರು. ನಾನು ಹೇಳಿದೆ ಅಲ್ಲಿ ಕಡಿಮೆಗೆ ಸಿಗ್ತದೆ, ನಿಮ್ದೆಂತ ರೇಟ್ ಜಾಸ್ತಿ ಅಂತ. ಅದಕ್ಕೆ ಅವರು ಹೇಳಿದ್ದು ಅದು ಊರಿನದ್ದು, ಇದು ಹೈಬ್ರಿಡ್, ಹಾಗೆ ಇದಕ್ಕೆ ರೇಟ್ ಜಾಸ್ತಿ. ಅಂದರೆ ನೀವು ತಿಂದು ನೋಡಿ ಬೇಕಿದ್ದರೆ ಗೊತ್ತಾಗ್ತದೆ. ಅದರಲ್ಲಿ ಏನಾಗುತ್ತೆ ಅಂದರೆ ಬೀಜದಲ್ಲೆಲ್ಲ ಮಾಂಸ ಅಂಟಿಕೊಂಡು ನಿಂತಿರ್ತದೆ. ಬಟ್ ಇದರಲ್ಲಿ ನಿಮಗೆ ಅದು ಮಾಂಸ ಬೀಜ ಬಿಟ್ಟು ಬರ್ತದೆ ಅಂತ, ಅಂದರೆ ತಿನ್ಬೋದು ನಿಮಗೆ. ಹೌದು, ಅದು ನಿಜ. ಹಾಗೆ ಅವರೊಂದು ಟೇಸ್ಟ್ ಮಾಡಲಿಕ್ಕೆ ಕೊಟ್ಟರು. ಟೇಸ್ಟ್ ಮಾಡಿ ನೋಡಿದಾಗ ಗೊತ್ತಾಯಿತು, ಹೌದು ಅದು ಊರಿನದ್ದು ಆದರೆ ಅದು ನಮಗೆ ಅದು ಬೀಜದಲ್ಲಿ ಅದು ಮಾಂಸ ಅಂಟಿಕೊಂಡು ನಿಲ್ತದೆ. ಅದನ್ನು ನಮಗೆ ಸರಿಯಾಗಿ ತಿನ್ನಲಿಕ್ಕೆ ಆಗೋದಿಲ್ಲ. ಮಕ್ಕಳಿಗೆ ಸಹ ಅರ್ಧಂಬರ್ಧ ತಿನ್ನಲಿಕ್ಕೆ ಆಗೋದು, ಸರಿಯಾಗಿ ತಿನ್ನಲಿಕ್ಕೆ ಆಗೋದಿಲ್ಲ. ಹಾಗೆ ಇದನ್ನು ನಾವು ಪರ್ಚೇಸ್ ಮಾಡಿದ್ವಿ. ಒಂದು ನನ್ನ ಮಗನಿಗೆ, ಒಂದು ನನ್ನ ಮಗಳಿಗೆ 100 ರೂಪಾಯಿದು ಎರಡೆರಡು ಸಪ್ರೇಟ್ ಮಾಡಿಯೇ ತಗೊಂಡದ್ದು. ಇಲ್ಲಾಂದರೆ ಅವರಿಬ್ಬರು ಸಹ ಜಗಳ ಮಾಡಿ ಕೂತ್ಕೊಳ್ತಾರೆ, ನನಗೆ ಜಾಸ್ತಿ ಕೊಟ್ಟಿದ್ದಿ, ಅವಳಿಗೆ ಜಾಸ್ತಿ ಕೊಟ್ಟಿದ್ದಿ ಅಂತ ಹೇಳಿ. ಹಾಗೆ ಎರಡು ಸಪ್ರೇಟಾಗಿ ಪ್ಯಾಕಿಂಗ್ ಮಾಡಿ ನಾವು ತಗೊಳ್ಳೋದು ಯಾವಾಗಲೂ ಇಲ್ಲಿ ತಗೊಳ್ಳುವಾಗ. ನೋಡಿ, ಒಂದು ಟೇಸ್ಟ್ ಮಾಡಿ ಕೊಟ್ಟರಲ್ಲ, ಇವರು ಟೇಸ್ಟ್ ಮಾಡ್ತಾ ಇದ್ದಾರೆ. ಅವರು ಮತ್ತೆ ಟೇಸ್ಟ್ ಮಾಡಿ ಹೇಳಿದರು ಅದು ಬೀಜ ಸಪ್ರೇಟ್ ಆಗ್ತದೆ, ಹೌದು ಅಂತ ಹೇಳಿ. ನೋಡಿ ಅವರು ತೋರಿಸ್ತಾ ಇದ್ದಾರೆ. ನೋಡಿ, ನನ್ನ ಮಗ ಹಾವು ನೋಡಿದಾನಂತೆ, ಅದು ಎಂತ ಕೆಂಪು ಕಲರ್ ಇದು ಪಗೆಲ ಹಾವಿನ ಮರಿ. ಇದು ಶನಿವಾರದ್ದು ವ್ಲಾಗ್. ಇಲ್ಲಿ ಬೆಂಕಿ ಮಾಡ್ತಾ ಇದ್ದಾರೆ. ಶನಿವಾರ ತಲೆ ಸ್ನಾನ ಮಾಡಲಿಕ್ಕೆಲ್ಲ ನೀರು ಬಿಸಿ ಬಿಸಿ ಬೇಕು. ನಮ್ಮದು ಅಷ್ಟರವಲಲ್ಲಿ ಆಗುತ್ತೆ, ಬಿಸಿ ಆಗುತ್ತೆ. ಬಟ್ ನಮ್ಮ ಅತ್ತೆಯವರಿಗೆ ಇನ್ನೂ ಸಹ ಬಿಸಿ ಬೇಕು, ಅದು ಸಾಕಾಗೋದಿಲ್ಲ. ಶನಿವಾರ ಅಂದರೆ ತಲೆ ಸ್ನಾನ ಎಲ್ಲ ಮಾಡ್ತಾರೆ ಮನೆಯಲ್ಲಿ ಎಲ್ಲರೂ. ಹಾಗೆ ಸ್ವಲ್ಪ ನೀರು ಜಾಸ್ತಿ ಬೇಕು ಬಿಸಿ, ಅದು ಅಷ್ಟು ಸಾಕಾಗೋದಿಲ್ಲ. ನಾವೊಂದು 7 ಮೆಂಬರ್ಸ್ ಇದ್ದೇವಲ್ಲ, ತಲೆಗೆ ಸ್ನಾನ ಮಾಡುವಾಗ ನೀರು ಜಾಸ್ತಿ ಹೋಗ್ತದೆ. ಅದು ಬಿಸಿ ಒಂದು 4-5 ಜನರಿಗೆ ಆಗ್ತದೆ ಅದು. ಬಟ್ ಒಂದು 7 ಜನ ಅಂತ ಹೇಳುವಾಗ ಸ್ವಲ್ಪ ಬೇಕಾಗ್ತದೆ. ಮತ್ತು ಅಪರೂಪಕ್ಕೆ ಒಮ್ಮೆ ಈ ಹಳೆ ಮನೆಗೆ ನಾವು ಈ ಥರ ನೀರು ಬಿಸಿ ಮಾಡಲಿಕ್ಕೆ ಇರ್ತೇವೆ, ಇಲ್ಲಾಂದರೆ ಅದು ಮನೆ ಹಾಳಾಗ್ತದೆ ಅಂತ ಹೇಳ್ತಾರೆ, ಅತ್ತೆಯವರು ಹೇಳ್ತಾರೆ. ಹಾಗೆ ನನಗೆ ಗೊತ್ತಿಲ್ಲ, ಈ ಸಿಟಿಯಲ್ಲಿ ಇರೋರಿಗೆ ಇದೆಲ್ಲ ಗೊತ್ತೇ ಇಲ್ಲ. ಇದು ಹಳ್ಳಿ ಸೊಬಗು. ಇದೆಲ್ಲ ನಮಗೆ ಖುಷಿ, ಒಳ್ಳೆಯದಾಗ್ತದೆ. ಈ ಮಳೆ ಬಂದೆಲ್ಲ ವೆದರ್ ಕೋಲ್ಡ್ ಇರ್ತದಲ್ಲ, ಇದ್ರ ಹತ್ತಿರ ಬಂದ ನೆಲಕ್ಕೆ ಒಳ್ಳೆಯದಾಗ್ತದೆ, ಬಿಸಿ ಬಿಸಿ ಆಗ್ತದೆ. ಒಳ್ಳೆ ಒಂದು ಸ್ಟೀಮ್ ತಗೊಂಡು ಹಾಗೆ ಇದ್ರ ಹತ್ತಿರ ಬರುವಾಗ ಒಳ್ಳೆ ಸ್ಟೀಮ್ ತಗೊಂಡಾಗೆ ಆಗ್ತದೆ. ಇಲ್ಲಿ ಅತ್ತೆಯವರು ಮಕ್ಕಳದ್ದು ದೃಷ್ಟಿ ತೆಗಿತಾ ಇದ್ದಾರೆ. ನಾವು ಅಪರೂಪಕ್ಕೆ ಒಮ್ಮೆ ದೃಷ್ಟಿ ಎಲ್ಲ ತೆಗಿತೇವೆ ಮಕ್ಕಳದ್ದೆಲ್ಲ. ಹಾಗೆ ಚಿಕ್ಕ ಮಕ್ಕಳಿರುವಾಗ ಇದೆಲ್ಲ ಮಾಡ್ತಾರಲ್ಲ ಮನೆಯಲ್ಲಿ. ಚಿಕ್ಕವಳು ನೋಡಿ, ಭಾರಿ ಖುಷಿ ಅವಳಿಗೆ. ನೀರಲ್ಲಿ ಆಟ ಆಡೋದೊಂದು ಆಯಿತು, ಭಾರಿ ಖುಷಿ. ಓಡಬೇಡಿ, ಜಾಗ್ತದೆ, ಓಡಬೇಡಿ, ಮೆಲ್ಲ ಆಟಾಡಿ. ಖುಷಿ ಆಗ್ತದಲ್ಲ. ಕೆಲವರು ಬಿಡುದಿಲ್ಲ ಆಟ ಆಡಲಿಕ್ಕೆ, ನಾನು ಹಾಗೇನಿಲ್ಲ, ನಾನು ಬಿಡ್ತೇನೆ. ಯಾಕಂದರೆ ಅದು ಮಕ್ಕಳಿಗೊಂದು ಆಸೆ ಇರ್ತದೆ ಮಳೆಯಲ್ಲಿ ಆಟ ಆಡಬೇಕು ಅಂತ. ರೈನ್ ಕೋಟ್ ಉಂಟಲ್ಲ. ಈಚೆ ಬಾ, ಜಾಗ್ತದೆ, ಈಚೆ ಬಾ, ಮೆಲ್ಲ ಜಾಗ್ತದೆ ಅಲ್ಲಿ, ಮೆಲ್ಲ ಜಾಗ್ತದೆ, ಈಚೆ ಬಾ, ಅಲ್ಲಿ ಹೋಗ್ಬೇಡಿ, ಇಲ್ಲೇ ಆಟಾಡಿ. ಮಕ್ಕಳಿಗೆ ಒಂದು ಆಸೆ ಇರ್ತದೆ ಆಟ ಆಡಲಿಕ್ಕೆ, ಹಾಗೆ ರೈನ್ ಕೋಟ್ ಹಾಕಿ ಆಟ ಆಡಲಿಕ್ಕೆ ಬಿಟ್ಟದ್ದು. ಬೊಬ್ಬೆ ಹಾಕ್ಬೇಡ, ಚಂದ ಮಾಡಿ ಆಟಾಡಿ. ಮಳೆನೇ ಇರಲಿಲ್ಲ, ಈಗ ಬಂದದಲ್ಲ, ಹಾಗೆ ಮಕ್ಕಳಿಗೆ ರೈನ್ ಕೋಟ್ ಇದ್ದ ನೆನಪಾಯಿತು. ಬೊಬ್ಬೆ ಹಾಕೋದು ಯಾಕೆ, ಮೆಲ್ಲ ಆಟಾಡಿ. ಚಿಕ್ಕವಳಿಗೆ ಭಾರಿ ಖುಷಿ. ಅವಳಿಗೆ ಮುಂಚೆಯಿಂದಲೇ ಬೀಚ್, ನದಿ ಭಾರಿ ಇಷ್ಟ, ನೀರಲ್ಲಿ ಆಟ ಆಡೋದಂದ್ರೆ. ಈಗ ಅಂತಲ್ಲ, ಬೀಚ್ ಅಂದಾಯ್ತು ಅವಳಿಗೆ. ನೋಡಿ, ಅದು ಮರ ಬಿದ್ದಿದೆ, ಅದು ಸಪೋರ್ಟಲ್ಲಿ ಉಂಟು, ಈಗ ಬೀಳ್ತದ ಅಂತ. ಓ ದೇವಾ, ಅದು ಬೀಳ್ತದ ಅಂತ ನೋಡುದು ನಾನು. ಅದು ಆ ಅಡಿಕೆ ಮರದ ಸಪೋರ್ಟಲ್ಲಿ ಉಂಟು. ಈಗ ಅಡಿಕೆ ಮರ ಸಹ ಬೀಳ್ತದ ಏನೋ ಗೊತ್ತಿಲ್ಲ. ಈ ಗಾಳಿಗೆ ಈಚೆ ಬಿದ್ದರೆ ವಯರೆಲ್ಲ ಉಂಟು. ಅಯ್ಯೋ, ಭಯಂಕರ ಗಾಳಿ. ಭೂತಾಯಿ ತಂದಿದ್ದಾರೆ, ಕಟ್ ಮಾಡಿ ತಂದಿದ್ದಾರೆ. ಮೊಟ್ಟೆ ಉಂಟು ನೋಡಿ.
ಮೊಟ್ಟೆ ದೊಡ್ಡದುಂಟು. ಒಳ್ಳೆದುಂಟಲ್ಲ, ಮೊಟ್ಟೆ ಫ್ರೈ ಮಾಡಬೇಕು ಸಪ್ರೇಟ್. ಸಾರು ಮಾಡೋದು, ಮಸಾಲ ಗ್ರೈಂಡರ್ಗೆ ಹಾಕಿದ್ದೇವೆ. ಹಲಸಿನ ಮರ ಬಿದ್ದಿತ್ತಲ್ಲ, ಹಾಗೆ ಅದರದ್ದು ಹಣ್ಣೆಲ್ಲ ತೆಗೆದಿದ್ದಾರೆ ಅವರು ಮನೆಯವರು. ಹಾಗೆ ಎಲ್ಲರಿಗೆ ಕೊಟ್ಟಿದ್ದಾರೆ ಒಂದೊಂದು. ಹಾಗೆ ನಾವು ಸಹ ಈಗ ಕಟ್ ಮಾಡಿ ತಿನ್ನೋದು. ಅಮ್ಮವನವರು ಕಟ್ ಮಾಡ್ತಾ ಇದ್ದಾರೆ. ಹಾಗೆ ಇನ್ನು ಅದನ್ನು ನೋಡಬೇಕು ಹೇಗುಂಟು ಅಂತ. ಚಿಕ್ಕ ಚಿಕ್ಕದು ಮಾತ್ರ, ದೊಡ್ಡದೇನಲ್ಲ. ಹೇಗುಂಟು ಅಂತ ನೋಡುವ. ಕಟ್ ಮಾಡ್ತಾ ಇದ್ದಾರೆ ನೋಡಿ. ಪರವಾಗಿಲ್ಲ, ಅದಿಲ್ಲಾಂದರೆ ವೇಸ್ಟೇ ಆಗ್ತಿತ್ತು. ಅಂದರೆ ಅದು ಮರ ಬಿದ್ದಿದೆ ಅಲ್ಲ, ಹಾಗೆ ಅವರೆಲ್ಲರಿಗೆ ಕೊಟ್ಟಿದ್ದಾರೆ ಒಂದೊಂದು ಹಲಸಿನ ಹಣ್ಣು. ಈಗ ಇದಕ್ಕೆ ಸಹ ಮಾರುಕಟ್ಟೆಯಿಂದ ತರೋದಾದ್ರೆ ಒಳ್ಳೆ ರೇಟ್ ಉಂಟಲ್ಲ. ಮುಂಚೆಲ್ಲ ಇದೆಲ್ಲ ಫ್ರೀಗೆ ಸಿಗ್ತಾ ಇತ್ತು. ಈಗ ಇದನ್ನು ಫ್ರೀಗೆ ಕೊಡುವವರು ಸಹ ಇಲ್ಲ. ಎಲ್ಲರೂ ಇದನ್ನು ಮಾರ್ತಾರಲ್ಲ, ಮಾರುಕಟ್ಟೆಗೆ ಕೊಡ್ತಾರೆ. ಅಲ್ಲಿ ಅವರು ಡಬಲ್ ರೇಟಿಗೆ ಮಾರ್ತಾರೆ. ಹಾಗೆ ಮುಂಚೆ ಇದೆಲ್ಲ ಯಾರಿಗೆ ಅಷ್ಟು ಇರ್ತಿತ್ತು ಮನೆಯಲ್ಲಿ, ಯಾರು ತಿನ್ನಲಿಕ್ಕೆ ಸಹ ಬರ್ತಾ ಇರಲಿಲ್ಲ. ಸ್ವಲ್ಪ ತಿಂದು ಅಂದರೆ ಅಷ್ಟು ಇರ್ತಿತ್ತು. ಬಟ್ ಈಗ ಹಾಗಲ್ಲ. ಈಗ ತಿನ್ನಲಿಕ್ಕೆ ಆಸೆ ಆದರೆ ಕೂಡ ನಾವು ದುಡ್ಡು ಕೊಟ್ಟು ತರಬೇಕು ಹಲಸಿನ ಹಣ್ಣೆಲ್ಲ. ಹಾಗೆ ನೋಡಿ, ಸ್ವಲ್ಪ ಇದೆ ಇದರಲ್ಲಿ. ಬಟ್ ನನಗೆ ಈ ಥರದ್ದೇ ಇಷ್ಟ, ಗಟ್ಟಿದ್ದೇ ಇಷ್ಟ. ಇನ್ನೊಂದು ಬರ್ತಲ್ಲ, ಅದು ನನಗೆ ಇಷ್ಟ ಇಲ್ಲ. ಅದು ನನಗೆ ಗಂಟಲಿಗೆ ಎಂತ ಸಿಕ್ಕಾಕಿದಾಗೆ ಆಗ್ತದೆ, ಆಯಿತಾ. ಕೆಲವರಿಗೆ ಅದು ಇಷ್ಟ ಆಗ್ತದೆ, ಬಟ್ ನನಗೆ ಅದು ಇಷ್ಟ ಇಲ್ಲ. ಹಾಗೆ ನಮ್ಮ ಮನೆಯಲ್ಲಿ ಈ ಥರ ಕಟ್ಟಿಂಗ್, ಹಲಸಿನ ಹಣ್ಣಿದೆಲ್ಲ ಕಟ್ಟಿಂಗ್ ಎಲ್ಲ ಮಾವನವರೇ ಮಾಡ್ತಾರೆ. ನಾನು ಜಾಸ್ತಿ ತಿನ್ನಲಿಲ್ಲ. ನಾನು ಒಂದೇ ಜಸ್ಟ್ ಸ್ವೀಟ್ ಉಂಟಾ ಇಲ್ವ ಅಂತ ನೋಡಲಿಕ್ಕೆ ಸ್ವಲ್ಪ ಟೇಸ್ಟ್ ಮಾಡಿದಷ್ಟೇ. ಸ್ವೀಟ್ ಇತ್ತು. ಅದೇ ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾಯಿದ್ರು. ಅವರೇ ತಿನ್ನಲಿ ಅಂತ ಅವ್ರಿಗೆ ಕೊಟ್ಟದ್ದು. ಅವರು ತುಂಬ ಇಷ್ಟಪಟ್ಟು ತಿಂತಾಯಿದ್ರು. ಇದು ಒಳ್ಳೆಯದು ಹೆಲ್ತಿಗೆ, ಫೈಬರ್ ಎಲ್ಲ ಉಂಟು. ಬಟ್ ನಾನು ಜಾಸ್ತಿ ತಿನ್ನಲಿಕ್ಕೆ ಹೋಗೋದಿಲ್ಲ. ಸ್ವಲ್ಪನೇ ತಿಂದದಷ್ಟೇ, ತುಂಬ ಸ್ವೀಟ್ ಎಲ್ಲ ಬೇಡ ಅಂತ ಹೇಳಿ. ಹಾಗಾಗಿ ಮಕ್ಕಳು ಮಾತ್ರ ಎಂಜಾಯ್ ಮಾಡ್ತಾಯಿದ್ರು. ಮಳೆ ಕೂಡ ಬರ್ತಾಯಿತ್ತಲ್ಲ, ಒಳ್ಳೆಯದಾಗ್ತಾಯಿತ್ತು ಅವರಿಗೆ ತಿನ್ನಲಿಕ್ಕೆ. ಗುಡ್ ಮಾರ್ನಿಂಗ್. ಇವತ್ತು ಸ್ಯಾಟರ್ಡೆ. ನಮ್ಮದು ಹುಂಜ ಉಂಟಲ್ಲ, ಅದನ್ನು ಇಲ್ಲಿ ಕಟ್ಟಿದ್ದಾರೆ. ಯಾಕಂದರೆ ಇಲ್ಲಾಂದರೆ ಕೋಳಿ ಎಲ್ಲೆಲ್ಲಿ ಹೋಗ್ತದೆ. ಹುಂಜವನ್ನು ಕಟ್ಟಿದ್ರೆ ಎಂತ ಆಗ್ತದೆ, ಆ ಕೋಳಿ ಅದರ ಹತ್ತಿರನೇ ನಿಲ್ತದೆ. ಈಗ ಕೋಳಿಯೇ ಕಾಣಲಿಲ್ಲ, ಎಲ್ಲಿ ಉಂಟು? ಬರಲಿಲ್ಲಲ್ಲ. ಅಲ್ಲ, ಇಲ್ಲಾಂದರೆ ಅದೇನಾಗ್ತದೆ ಅಂದರೆ ಕೋಳಿ ಹುಂಜದ ಹತ್ತಿರನೇ ಇರ್ತದೆ, ಆಯಿತಾ. ಆಚೆ ಈಚೆ ಹೋಗೋದಿಲ್ಲ. ಇಲ್ಲಾಂದರೆ ಇದು ನಾಯಿದು ಉಪದ್ರ ಉಂಟು. ನಮ್ಮದು ಈಗ ಆಲ್ರೆಡಿ 2 ಕೋಳಿಯನ್ನು ಇದು ನಾಯಿ ಸಾಯಿಸಿದಲ್ಲ, ಹಾಗೆ ಅದಕ್ಕೆ ಕಟ್ಟಿ ಹಾಕೋದು. ಈಗ ನಮ್ಮ ಇಲ್ಲಿ ಕಣ್ಣ ಮುಂದೆನೇ ಇದ್ದರೆ ಅದು ನಾವು ನೋಡ್ಬೋದಲ್ಲ, ನಾಯಿ ಬಂದು ಓಡಿಸ್ಬೋದಲ್ಲ. ಹಾಗೆ ಅದು ಈಗ ಕೋಳಿಯೇ ಇಲ್ಲ, ಹುಂಜ ಮಾತ್ರ ಇದೆ. ಅದು ಬರ್ತದೆ ಮತ್ತೆ, ಈಗ ಕಟ್ಟಿದಷ್ಟೇ. ಮತ್ತು ಇದರೊಟ್ಟಿಗೆ ಇರ್ತದೆ, ದೂರ ಹೋಗೋದು. ಹೌದಾ, ದೂರ ಹೋಗೋದಿಲ್ಲ. ಇಲ್ಲಾಂದರೆ ಎಲ್ಲೆಲ್ಲಿ ಹೋಗೋದು ಅದು ಕೋಳಿ ಎಲ್ಲ. ನಮಗೆ ಸಹ ನೋಡ್ಲಿಕ್ಕೆ ಕಷ್ಟ ಆಗ್ತದೆ ಮನೇಲಿ ಇಷ್ಟು ಕೆಲಸ ಇರುವಾಗ. ಅಲ್ಲಿ ಉಂಟಲ್ಲ, ಬರ್ಬೋದು ಈಚೆ. ಬಂದರೆ ತೋರಿಸ್ತೇನೆ. ಮೆಣಸು ನೋಡಿ ಆಗಿದೆ, ಹಸಿಮೆಣಸಿನ್ಕಾಯಿ ಗಿಡ. ಅದೇನು ಇದರದ್ದು ಎಲೆ ಎಲ್ಲ ಹೋಗಿದ್ದ ತೆಗ್ದದೇನು ಗೊತ್ತಿಲ್ಲ. ಇದರಲ್ಲಿ ಹಸಿಮೆಣಸಿನ್ಕಾಯಿ ಒಳ್ಳೆ ಆಗ್ತಿತ್ತು. ಇದೇ ನಾವು ನೆಟ್ಟದಲ್ಲ, ಅದರಷ್ಟಕ್ಕೆ ಆಗಿದ್ದು ಗಿಡ. ನೋಡಿ, ಮೆಣಸು ಉಂಟಾ? ಅಲ್ಲಿ ಉಂಟು. ಎಲೆ ಏನು ಹಾಗೆ ಆಗಿದೆ. ನೋಡಿ, ಒಳ್ಳೇದಾಗ್ತದೆ ಇದು ಹಸಿಮೆಣಸಿನ್ಕಾಯಿ ಅಡುಗೆಗೆ. ಫ್ರೆಶ್ ತೆಗೆದು ಹಾಕಿದೆ. ಇದು ಕಟ್ ಮಾಡುವಾಗ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಒಳ್ಳೇದಾಗ್ತದೆ ಅಂತ. ಮೆಣಸು ಸುಮಾರಾಗಿದೆ. ನಾವೆಂತ ಗೊತ್ತುಂಟಾ, ಇದು ಮೆಣಸಿನ ಗಿಡದಲ್ಲಿ ಮೆಣಸು ಹಾಗೆ ಇಟ್ಟರೆ ಮತ್ತೆ ಮೆಣಸು ಆಗೋದಿಲ್ಲ. ಆದಷ್ಟು ನಾವು ತೆಗಿಬೇಕು, ಅದನ್ನು ತೆಗೆದು ಉಪಯೋಗಿಸಬೇಕು. ಆವಾಗ ಜಾಸ್ತಿ ಆಗ್ತದೆ ಮೆಣಸು. ಈಗ ಬೇಡ ನಮಗೆ, ಇವತ್ತಿಗೆ ಬೇಡ. ಯೂಸ್ ಇದ್ದಾಗ ತೆಗಿದ್ರೆ ಆಯ್ತು. ಕೋಳಿ ಇಲ್ಲಿ ಬಂದು ನಿಂತಿದೆ, ಅಲ್ಲಿ ಹುಂಜ ಬಬ್ಬೆ ಆಗ್ತಾ ಉಂಟು. ಮರಿಗಳು ಸೀದಾ ಒಳಗೆ ಬಂದಿದೆ, ಮನೆ ಒಳಗೆ. ಬಾ ಬಾ ಬಾ, ಎಲ್ಲಿ? ಹೋಗಿ ಹೊರಗೆ, ಹೋಗಿ ಬಾ ಬಾ, ಹೋಗಿ ಹೋಗಿ. ಇಲ್ಲಿಂದು ಗಲೀಜು ಮಾಡಬೇಡಿ, ಹೋಗಿ. 3 ವರ್ಷ ನಡೆಯುದು ನೋಡಿ ಅಂತೆ. ಒಳ್ಳೆ ಜಾಲಿ ಆಗ್ತದೆ ಆಯ್ತು ಇದು ಮರಿದು. ಯಾವುದು ಕಲರ್ ಚಂದ ಉಂಟು? ಇದು ಚಂದ ಉಂಟಲ್ಲ, ಎಲ್ಲ ಸಹ ಚಂದ ಉಂಟು. ಹೋಗಿ ಹೊರಗೆ. ನಾನಿಲ್ಲಿ ದೋಸೆ ಮಾಡ್ತಾ ಇದ್ದೇನೆ, ಲೇಟ್ ಇವತ್ತು. ಹಾಗೆ ಇಲ್ಲಿ ಚಿಕನ್ ನೂಡಲ್ ಮಾಡಲಿಕ್ಕೆ ಮೆಣಸನ್ನು ಬಿಸಿ ಮಾಡ್ತಾ ಇದ್ದೇನೆ. ಹೋಗಿ ಹೊರಗೆ ಹೋಗಿ. ಬಾ ಬಾ ಬಾ, ಇಲ್ಲಿ ಬನ್ನಿ. ಬಾ 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 ಬಾ
ಬನ್ನಿ ಬನ್ನಿ. ಹಾಂ, ಹಾಗೆ ಬರ್ತಾ ಇರಬೇಕು. ಬನ್ನಿ ಬೇಗ. ಚಿಕನ್ ಉರುವಲಾಗ್ತಾ ಉಂಟು, ರೆಸಿಪಿ ಶೂಟ್ ಆಗ್ತಾ ಉಂಟು. ಚಿಕನ್ ಬೇಯಲಿಕ್ಕೆ ಇಟ್ಟಿದ್ದೇವೆ. ಆಯ್ತಿದೆ, ಇಷ್ಟೇ ಈಸಿ. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಒಗ್ಗರಣೆ ಕೊಡೋದು ಅಷ್ಟೇ. ಜಟ್ಪಟ್ ಅಂತ ಆಗುತ್ತೆ. ನಾಳೆ ಸಂಡೇ ಅಲ್ಲ, ನೀವು ಸಹ ಚಿಕನ್ ಉರುವಲ್ ಟ್ರೈ ಮಾಡಿ. ಇವತ್ತು ನೋಡಿ ಚಿಕನ್ ಉರುವಲ್ ಈಗ ಆಗಿದಷ್ಟೇ, ಆಗ್ಲಿಕ್ಕೆ ಫುರ್ಸೊತ್ತಿಲ್ಲ. ತಕೊಂಡು ಬಂದು ಟೇಸ್ಟ್ ಮಾಡ್ತಾ ಇದ್ದಾರೆ. ಒಳ್ಳೇದುಂಟಾ? ಉಪ್ಪೆಲ್ಲ ಸರಿ ಉಂಟಾ? ನಾನು ನೋಡಲಿಲ್ಲ, ಅಂದರೆ ನಾನು ಅಡುಗೆ ಮಾಡುವಾಗ ಉಪ್ಪೆಲ್ಲ ನೋಡೋದಿಲ್ಲ. ಮತ್ತೆ ಇವರು ಟೇಸ್ಟ್ ಮಾಡಿ ಹೇಳಬೇಕು. ನನಗೆ ಅದು ಗೋಡಂಬಿ ಇಷ್ಟ. ನಾನು ಸ್ವಲ್ಪ ಡ್ರೈ ಮಾಡಲಿಲ್ಲ, ಇದು ಬೇಕಂತಾನೆ, ಅಂದರೆ ಮಕ್ಕಳಿಗೆ ಸ್ವಲ್ಪ ಗ್ರೇವಿ ಇದ್ದರೆ ಒಳ್ಳೇದಾಗ್ತದೆ ಅಂತ ಹೇಳಿ. ಹಾಗೆ ಸ್ವಲ್ಪ ನಾನು ಗ್ರೇವಿ ರೀತಿಯೇ ಬಿಟ್ಟದ್ದು. ಆ್ಯಕ್ಚುಲಿ ತುಂಬ ಡ್ರೈ ಮಾಡಬೇಕು. ಅದು ಡ್ರೈ ಎಲ್ಲ, ಅದು ಡ್ರಿಂಕ್ಸ್ ಮಾಡೋರಿಗೆಲ್ಲ ಒಳ್ಳೇದಾಗ್ತದೆ. ಅದು ಮನೆಯಲ್ಲಿ ರೈಸ್ ಜೊತೆ ತಿನ್ನೋರಿಗೆ ಸ್ವಲ್ಪ ಗ್ರೇವಿ ಇರಲೇಬೇಕಲ್ಲ, ಹಾಗೆ ನಾನು ಬಿಟ್ಟದ್ದು. ಒಳ್ಳೇದಾಗಿದೆ. ರೆಸಿಪಿ ಬೇಕಿದ್ರೆ ಮ್ಯಾಂಗ್ಳೂರ್ ರೆಸಿಪೀಸ್ ಯೂಟ್ಯೂಬ್ ಚಾನಲಲ್ಲಿ ಇದೆ, ಹಾಗೂ ಫೇಸ್ಬುಕ್ ಪೇಜಲ್ಲಿ ಇದೆ, ಚೆಕ್ ಮಾಡ್ಬೋದು ನೀವು. ಹಾಗೆ ಒಂದು ಗೋಣಿ ಮೆಣಸು ಬಂದಿದೆ ನಮಗೆ ಮಸಾಲ ಮಾಡಲಿಕ್ಕೆ. ಅಂದರೆ ನಾವು ಹೋಗಲಿಲ್ಲ, ನಮಗೆ ಫುರ್ಸೋತಿರ್ಲಿಲ್ಲ. ಅಲ್ಲಿಂದನೇ ತರಿಸಿದ್ದು, ಡೈರೆಕ್ಟ್ ಅವರ ಹತ್ರ ಕಾಲ್ ಮಾಡಿ ತರಿಸಿದ್ದು. ಅಂದರೆ ಮಳೆ ಬೇರಲ್ಲ, ಮೆಣಸು ಬೇಗ ಇದಾಗ್ತದೆ, ಹಾಳಾಗ್ತದೆ. ಹಾಗೆ ಇದನ್ನು ಈಗ ಇವತ್ತು ಸ್ವಲ್ಪ ಬಿಸಿಲುಂಟು, ಒಣಗಿಸ್ಲಿಕ್ಕೆ ಹಾಕ್ಲಿಕ್ಕೆ ಉಂಟು. ಹಾಗೆ ಮತ್ತೆ ಅದನ್ನು ಒಣಗಿಸಿದ ನಂತರ ನಾವು ಅಸ್ತವಲ ಉಂಟಲ್ಲ, ಅದರ ಅಡಿಯಲ್ಲಿ ಇಡೋದು. ಆಗ ಅದು ಅದರ ಶಾಖಕ್ಕೆಲ್ಲ ಒಳ್ಳೆ ಕ್ರಿಸ್ಪಿ ಆಗ್ತದೆ ಮೆಣಸು. ಹಾಗೆ ಮಾಡೋದು. ಮತ್ತೆಂತ ಮಾಡೋದು, ಈಗ ಮಳೆಗಾಲದಲ್ಲಿ ಕಷ್ಟ. ಮತ್ತು ಮಳೆಗಾಲದಲ್ಲಿ ಮಸಾಲ ಸಹ ಜಾಸ್ತಿ ಕೇಳೋದು. ಹಾಗೆ ನಮಗೆ ಅಂದರೆ ಅದುವೇ. ಈಗ ಸ್ವಲ್ಪ ಆರ್ಡರ್ಸ್ ಎಲ್ಲ ಜಾಸ್ತಿ ಬರ್ತಾ ಉಂಟು, ಸ್ಪೆಷಲಿ ಫಿಶ್ ಫ್ರೈ ಮಸಾಲ ಎಲ್ಲ ಜಾಸ್ತಿ ಹೋಗ್ತಾ ಉಂಟು ನನಗೆ. ಹಾಗೆ ಮೆಣಸು ಸಾಕಾಗ್ತಾ ಇಲ್ಲ ತಂದದ್ದು. ಮತ್ತು ಸುಮಾರು ಮೆಣಸು ಹಾಳಾಗಿದ್ದು ಕೂಡ ಉಂಟು. ಇದೇ ರೀತಿ ನಾನು ಒಂದು ಸತಿ 4 ಗೋಣಿ ಒಂದೇ ಸತಿ ತಂದದಾಯ್ತಾ, ಅದರಲ್ಲಿ 1 ಗೋಣಿ ಇಡೀ ಹಾಳಾಗಿತ್ತು. ಮತ್ತೆಂತ ಮಾಡೋದು, ಅದನ್ನೆಲ್ಲ ಬಿಸಾಕಿದ್ದೇವೆ. ಹಾಗೆ ಮೆಣಸು ಅದು ಜಾಸ್ತಿ ತಂದರೆ ಸಹ ಎಂಥ ಉಪಯೋಗಕ್ಕಿಲ್ಲ. ಅಂದರೆ ಅದನ್ನು ಬೇಗನೆ ಪುಡಿ ಮಾಡಬೇಕು, ಇಲ್ಲಾಂದರೆ ಹಾಳಾಗ್ತದೆ. ಇಡ್ಲಿಕ್ಕೆ ಸಹ ಇಲ್ಲ ಜಾಸ್ತಿ. ಹಾಗೆ ಹಾಯ್ ಎಲ್ಲರಿಗೂ, ಇದು ಸ್ಯಾಟರ್ಡೆ ಮಧ್ಯಾಹ್ನ. ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಹಾಗೆ ಇವತ್ತು ಸ್ವಲ್ಪ ಬಿಸಿಲುಂಟು, ಆದರೆ ಸಹ ನೀರು ತುಂಬಿದೆ ನೋಡಿ, ನೀರು ಮುಂದೆ ಬಂದಿದೆ ಇವತ್ತು. ಹಾಗೆ ಒಂದು ವ್ಲಾಗ್ ಮಾಡುವ ಅಂತ ಇವತ್ತು, ಇದು ವ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡುವ ಅಂತ. ಸುಮಾರು ಜನ ನನಗೆ ಕಮೆಂಟ್ಸಲ್ಲಿ ಕೇಳ್ತಾ ಇದ್ರಿ, ನಿಮ್ಮ ಯಜಮಾನ್ರು ಏನು ಕೆಲಸ ಮಾಡ್ತಾರೆ, ಅವರದ್ದು ಜಾಬ್ ಬಗ್ಗೆ ಹೇಳಿ, ಅವರದ್ದು ಬಿಸ್ನೆಸ್ ಬಗ್ಗೆ ಹೇಳಿ ಅಂತ. ಹಾಗೆ ಅವರಿದ್ದಾರೆ, ಅವರೇ ಹೇಳಿ ಅವರೇನು ಮಾಡ್ತಾಯಿದ್ರು, ಅವರ ಬಿಸ್ನೆಸ್ ಏನು ಅಂತ. ನೋಡಿ ಇಲ್ಲಿದ್ದಾರೆ. ಅಲ್ಲಿ ಮಕ್ಕಳು ಬೊಬ್ಬೆ ಹಾಕ್ತಾ ಇದ್ದಾರೆ. ಸ್ವಲ್ಪ ಈಚೆ ಬರುವ, ನಡೆದುಕೊಂಡು ಸ್ವಲ್ಪ ಮುಂದೆ ಹೋಗುವ. ಅವರ ಬೊಬ್ಬೆಗೆ ಎಂತ ಸಹ ಕೇಳುವುದಿಲ್ಲ. ಇಲ್ಲೆಂತ ಹೋಗಿದ್ದು ರೀ, ಎಂತೆಂತ ಹೋಗ್ತದೆ. ಸೊ ಮಾರ್ಗವನ್ನು ನೋಡಿ ಹೋಗಬೇಕಾಗ್ತದೆ, ಹಾವೆಲ್ಲ ಆದರೆ. ಹಾಗೆ ಮಕ್ಕಳು ಬೊಬ್ಬೆ ಹಾಕ್ತಾ ಇದ್ದಾರೆ, ನಿಮಗೆ ಅದು ಸಹ ಸರಿ ಕೇಳಲಿಕ್ಕಿಲ್ಲ. ಈಚೆ ಬನ್ನಿ, ಹೇಳಿ. ಎಲ್ಲರೂ ಒಂದೇ ಪ್ರಶ್ನೆ ಕೇಳೋದು, ನೀವೆಂತ ಮಾಡೋದು ಅಂತ. ಇಡೀ ದಿನ ಅವರು ಮನೆಯಲ್ಲೇ ಇರ್ತಾರಲ್ಲ, ಏನು ಬಿಸ್ನೆಸ್ ಮಾಡ್ತಾರೆ ಅಂತ ಕೇಳ್ತಾರೆ. ಹಾಗೆ ನಿಮ್ಮ ಬಗ್ಗೆ ಹೇಳಿ, ಕೆಲವರಿಗೆ ಇಂಟ್ರೆಸ್ಟ್ ಉಂಟು, ನೀವೇನು ಕೆಲಸ ಮಾಡ್ತೀರಾ ಅಂತ. ನಾನು ಸುಮಾರು ಒಂದು 11 ವರ್ಷದಿಂದ ಇದು ಮಾಡ್ತೀವಿ, ಯಾವುದು ಸ್ಯಾಂಡ್ ಮೈನಿಂಗ್ ಮಾಡ್ತಾ ಇದ್ದೆ. ಸ್ಯಾಂಡ್ ಮೈನ್ಸ್, ಓಕೆ. ಅದರಲ್ಲಿ ಇದ್ರು, ಅದುವೇ ಅವರದ್ದು ಮೇನ್ ಬಿಸ್ನೆಸ್. ಆ ಬಿಸ್ನೆಸ್ ಅಲ್ಲಿ ಅಂದ್ರೆ ಈಗ 1 ವರ್ಷ ಆಯ್ತು, 1.5 ವರ್ಷ ಆಯ್ತು ಅದು ಸ್ಟಾಪ್ ಆಗಿ. ಅಂದ್ರೆ ಗವರ್ಮೆಂಟ್ ಇಂದ ಅದರದ್ದು ನೆಕ್ಸ್ಟ್ ಬರ್ಬೇಕಷ್ಟೇ, ವಿತ್ ಪರ್ಮಿಟ್. ನೆಕ್ಸ್ಟ್ ಅದು ಸ್ಟಾರ್ಟ್ ಆದಾಗ ನೆಕ್ಸ್ಟ್ ಅವರು ಮಾಡ್ತಾರೆ, ಅದನ್ನೇ ಕಂಟಿನ್ಯೂ ಮಾಡುದು. ಬಟ್ ಈ ಗ್ಯಾಪ್ ಅಲ್ಲಿ ಅವ್ರಿಗೆ ಯಾವಾಗ್ಲೂ ಅದು ವರ್ಕ್ ಇರುದಿಲ್ಲ. ಅದು ಬೆಳಿಗ್ಗೆ ಹೋಗಿ ಒಂದು ಮಧ್ಯಾಹ್ನ 10 ಗಂಟೆ ಒಳಗೆ ಆಗ್ತದೆ ಅದು ವರ್ಕ್, ಆಯ್ತಾ. ನಂತರ ಈಗ ಅವರು ನನ್ನ ಜೊತೆ ಇದ್ದಾರೆ, ಅಂದ್ರೆ ನನಗೆ ಕಾಂಟೆಂಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ ಅದೊಂದು. ಮತ್ತೆ ಮಸಾಲ ನಾನು ಮಾಡ್ತಾ ಇದ್ದೇನಲ್ಲ, ಅದರದ್ದು ಮಾರ್ಕೆಟಿಂಗ್ ಡಿಸ್ಟ್ರಿಬ್ಯೂಷನ್ ಅವರು ನೋಡ್ತಾ ಇದ್ದಾರೆ. ಹಾಗೆ ಈಗ ಇನ್ನೊಂದು ಬಿಸ್ನೆಸ್ ಗೆ ಜಾಯ್ನ್ ಆಗಿದ್ದಾರೆ. ಅಂದ್ರೆ ಒಂದು ಕಂಪನಿ, ಇಂಡಸ್ ವಿವಾ ಅಂತ ಕಂಪನಿ ಹೆಸರು. ಅದರಲ್ಲಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಇವರು ಜಾಯ್ನ್ ಆಗಿದ್ದಾರೆ. ಅದು ಕೂಡ ವರ್ಕ್ ಫ್ರಮ್ ಹೋಮೇ, ಮನೆಯಲ್ಲೇ ಅವರು ಇದ್ದು ಕೆಲಸ ಮಾಡುವಂಥದ್ದು. ಅದೀಗ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇನ್ನು ಅದರಲ್ಲಿ ಸಹ ಅವರು ಹೋಗ್ತಾರೆ. ಒಂದು ನನ್ನ ಮಸಾಲದಲ್ಲಿ ಹೆಲ್ಪ್ ಮಾಡ್ತಾರೆ, ಅದರದ್ದು ಡಿಸ್ಟ್ರಿಬ್ಯೂಷನ್ ಮಾರ್ಕೆಟಿಂಗ್. ಮತ್ತೆ ಇಂಡಸ್ ವಿವಾ ಕಂಪನಿದು ಸಹ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಸೇರ್ತಾರೆ. ಅದಾದ ನಂತರ ಅವರದ್ದು ಸ್ಯಾಂಡ್ ಮೈನ್ಸ್ ಇದು ಸ್ಟಾರ್ಟ್ ಆದರೆ ಅದನ್ನು ಸಹ ಕಂಟಿನ್ಯೂ ಮಾಡ್ತಾರೆ. ಇದುವೇ ಅವರದ್ದು ಬಿಸ್ನೆಸ್. ಹಾಗಾಗಿ ಅವರು ನನ್ನ ವಿಡಿಯೋದಲ್ಲಿ ಅವರು ಜಾಸ್ತಿಯಾಗಿ ಕಾಣಿಸ್ತಾರೆ, ಯಾಕಂದ್ರೆ ಅವ್ರಿಗೆ ಕೆಲಸ ಅಷ್ಟು ಇರುವುದಿಲ್ಲ, ಮನೆಯಲ್ಲೇ ನಿಂತು ಅವರು ಕೆಲಸ ಮಾಡೋದು. ಹಾಗೆ ನನಗೆ ಕೂಡ ಕಾಂಟೆಂಟ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಮಾಡ್ತಾರೆ ಅವರು. ಸೊ ನಮ್ಮ ಫ್ಯಾಮಿಲಿ ಅವರೆಲ್ಲ ಒಟ್ಟಿಗೆ ಸೇರಿ ನಾವು ವಿಡಿಯೋಸ್ ಮಾಡೋದು ಹಾಗೆ. ಸೊ ನನಗೆಲ್ಲರೂ ಹೆಲ್ಪ್ ಮಾಡ್ತಾರೆ. ನಾನು ಇವನ್ ರೆಸಿಪಿ ಮಾಡೋದಾದ್ರೆ ಕೂಡ ವಿಡಿಯೋದ ಮುಂದೆ ನಾನು ಒಬ್ಬಳೇ ನಿಮಗೆ ಕಾಣಿಸ್ಬೋದು, ಬಟ್ ಅದರ ಹಿಂದೆ ಶ್ರಮ ಇದೆ. ಅದರ ಹಿಂದೆ ನಮ್ಮ ಮಾವನವರು ಹೆಲ್ಪ್ ಮಾಡ್ತಾರೆ, ಅತ್ತೆ ಹೆಲ್ಪ್ ಮಾಡ್ತಾರೆ, ನನ್ನ ಯಜಮಾನರು ಹೆಲ್ಪ್ ಮಾಡ್ತಾರೆ. ಹಾಗೆ ಸೊ ಎಲ್ಲರೂ ಸೇರಿ ನಾವು ಒಂದು ಕಾಂಟೆಂಟ್ ಮಾಡ್ತೇವೆ. ಜೊತೆಗೆ ಇವತ್ತು ಬೇರೆ 2 ಬಿಸ್ನೆಸ್ ಇದೆ. ಈಗ ಇಂಡಸ್ ವಿವಾ ಕಂಪನಿಯಲ್ಲಿ ಡಿಸ್ಟ್ರಿಬ್ಯೂಷನ್ ಅಂಡರ್ಗೆ ಜಾಯ್ನ್ ಆಗಿದ್ದಾರೆ, ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ. ಹಾಗೆ ಮತ್ತೆ ಇದು ಸ್ಯಾಂಡ್ ಮೈನ್ ಸ್ಟಾರ್ಟ್ ಆದರೆ ಮತ್ತೆ ಅದನ್ನು ಸಹ ಕಂಟಿನ್ಯೂ ಮಾಡ್ತಾರೆ ಅವರು. ಹಾಗೆ
ಸೊ ಇವತ್ತಿನ ಈ ವ್ಲಾಗನ್ನು ಇಲ್ಲೇ ಮುಗಿಸ್ತೇನೆ. ಇನ್ನು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಬಾಯ್.